ಪ್ರಿಯ ವಿದ್ಯಾರ್ಥಿಗಳೇ, ಸ್ಫೂರ್ತಿ ನವೋದಯ ತರಬೇತಿ ಕೇಂದ್ರ ಕಂಪ್ಲಿ ಇವತ್ತು ನಿಮ್ಮ ಮುಂದ ಒಂದು ಪ್ರಶ್ನೆ ಪತ್ರಿಕೆಯನ್ನ ತಗೊಂಡು ಬಂದಿದೆ. ಅದು ಏನಪ್ಪಾ ಅಂತಂದ್ರೆ, ಇದೇ ತಿಂಗಳ ಮಾರ್ಚ್ 29ರಂದು ನಡೆಯುವಂತ ನಮ್ಮ ಸ್ಫೂರ್ತಿ ನವೋದಯ ತರಬೇತಿ ಕೇಂದ್ರದಲ್ಲಿ ಸ್ಫೂರ್ತಿ ಜೀನಿಯಸ್ ಅವಾರ್ಡ್ ಅಂತಕ್ಕಂಥ ಒಂದು ಸ್ಪರ್ಧಾತ್ಮಕ ಏನೊಂದು ಪರೀಕ್ಷೆ ಇದೆ. ಆ ಪರೀಕ್ಷೆಯ ಮಾದರಿಯ ಪ್ರಶ್ನೆಗಳನ್ನ ಇವತ್ತು ನಿಮ್ಮ ಮುಂದೆ ತಗೊಂಡು ಬಂದೀನಿ. ಇದರಲ್ಲಿ ಒಂದು ವಿಷಯ ಸಾಮಾನ್ಯ ಜ್ಞಾನ. ಆ ಸಾಮಾನ್ಯ ಜ್ಞಾನದ ವಿಷಯವನ್ನ ನಿಮ್ಮ ಮುಂದೆ ಇವತ್ತು ನಾನು ತಿಳಿಸ್ಕೊಡ್ತಾ ಇದ್ದೀನಿ. ಇಲ್ಲಿ ಮೊಟ್ಟ ಮೊದಲಿಗೆ ಒಂದು ಪ್ರಶ್ನೆ ನಿಮಗೆ ಕಾಣಿಸ್ತಾ ಇದೆ. ಏನಪ್ಪಾ ಅಂದ್ರೆ, ಕರ್ನಾಟಕ ರಾಜ್ಯದ ಮೊದಲ ಮುಖ್ಯಮಂತ್ರಿ ಯಾರು ಅಂತ ಬರುತ್ತೆ. ಕರ್ನಾಟಕ ರಾಜ್ಯದ ಮೊದಲ ಮುಖ್ಯಮಂತ್ರಿ ನೋಡ್ರಿ, ಪ್ರಶ್ನೆ ಸರಿಯಾಗಿ ತಿಳ್ಕೋಬೇಕು. ಬಹಳ ಜನ ಕೇಳಿಬಿಟ್ರೆ ಈ ಸದ್ಯ ಪ್ರೆಸೆಂಟ್ ಹೆಸರು ಇರೋದು ಸಿದ್ದರಾಮಯ್ಯ ಅವ್ರ ಹೆಸರು ಇರ್ತೈತಿ, ಅವ್ರ ಹೆಸರು ಹೇಳಿಬಿಡ್ತೀರಿ. ಇಲ್ಲ ಕೆಲವೊಬ್ರು ಏನ್ ಮಾಡ್ತೀರಿ, ಯಡಿಯೂರಪ್ಪರ ಹೆಸರು ಹೇಳ್ತೀರಿ. ಕೆಲವೊಬ್ಬರಿಗೆ ನರೇಂದ್ರ ಮೋದಿ ಅವರ ಹೆಸರು ಜಾಸ್ತಿ ಐತಿ, ಇವಾಗ ಅವ್ರ ಹೆಸರು ಹೇಳಿಬಿಡ್ತೀರಿ. ಪ್ರಶ್ನೆ ಸರಿಯಾಗಿ ಓದ್ಬೇಕು. ಇಲ್ಲಿ ಕರ್ನಾಟಕ ರಾಜ್ಯದ ಮುಖ್ಯಮಂತ್ರಿ ಅನ್ನೋದು ಮಾತ್ರ ನೀವು ನೋಡ್ತೀರಿ, ಆದ್ರೆ ಇಲ್ಲಿ ಕರ್ನಾಟಕ ರಾಜ್ಯದ ಮೊದಲ ಮುಖ್ಯಮಂತ್ರಿ ಅಂತ ಪ್ರಶ್ನೆ ಐತಿ. ಹಂಗಾಗಿ ಸಿದ್ದರಾಮಯ್ಯ ಅವರು ಅಲ್ಲ, ಇವ್ರು ಪ್ರೆಸೆಂಟ್ ಇವಾಗಿರ್ತಕ್ಕಂಥ ಮುಖ್ಯಮಂತ್ರಿ. BS ಯಡಿಯೂರಪ್ಪ ಅವರು ಮಾಜಿ ಮುಖ್ಯಮಂತ್ರಿ. ಆ ನಂತರ ನರೇಂದ್ರ ಮೋದಿ ಅವರು ಏನದ ಪ್ರೆಸೆಂಟ್ ಇವಾಗ ಭಾರತದ ಪ್ರಧಾನ ಮಂತ್ರಿ ಅದಾರ ಅವರು. ಹಾಗಾಗಿ ಇಲ್ಲಿ ಪ್ರಶ್ನೆ ಇರೋದೇನಪ್ಪಾ ಅಂದ್ರೆ, ಕರ್ನಾಟಕದ ಮೊದಲ ಮುಖ್ಯಮಂತ್ರಿ ಕೆ ಚೆಂಗಾಲರಾಯ KC ರೆಡ್ಡಿ ಅಂತ ನಾವು ಕರಿತೀವಿ ಅವರಿಗೆ. ಇವರು ಪ್ರಥಮ ನಮ್ಮ ಕರ್ನಾಟಕದ ಮುಖ್ಯಮಂತ್ರಿ ಆಗಿದ್ರು. ಓಕೆ, ನೆಕ್ಸ್ಟ್ ಕ್ವಶನ್. ಕರ್ನಾಟಕ ರಾಜ್ಯದ ಮರ, ನಮ್ಮ ಕರ್ನಾಟಕ ರಾಜ್ಯಕ್ಕೆ ಒಂದು ಮರ ಕರಿತೀವಿ. ಹೆಂಗ ನಾವು ರಾಷ್ಟ್ರ ಪ್ರಾಣಿ, ರಾಷ್ಟ್ರ ಪಕ್ಷಿ, ಆತರ ನಮ್ಮ ರಾಜ್ಯದ ಪ್ರಾಣಿ ಅಂತನೂ ಅದಾವ, ರಾಜ್ಯ ಪಕ್ಷಿ ಅಂತನೂ ಅದಾವ. ಅದೇ ರೀತಿ ರಾಜ್ಯದ ಮರ ಅಂತ ಐತಿ. ಅದು ಯಾವ್ದಪ್ಪ ಅಂತಂದ್ರೆ ಶ್ರೀಗಂಧ ಮರ. ಯಾವ್ದಪ್ಪ ಅಂತಂದ್ರೆ ಶ್ರೀಗಂಧ ಮರ. ಮಾವಿನ ಮರ ಅಲ್ಲ, ತೆಂಗಿನ ಮರ ಅಲ್ಲ, ಬಾಳೆ ಮರ ಅಲ್ಲ, ಶ್ರೀಗಂಧ ಮರ ನಮ್ಮ ರಾಜ್ಯದ ಮರ ಅಂತ ಕರಿತೀವಿ ನಾವು ಅದನ್ನ. ನೆಕ್ಸ್ಟ್ ಕ್ವಶನ್. ಇಲ್ಲೊಂದು ಪ್ರಶ್ನೆ ಇದೆ ನೋಡಿ. ಮೀನು 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 ಮೀನಿನ ಉಸಿರಾಟದ ಅಂಗ ಅಂದ್ರೆ ಮೀನು ಯಾವ ರೀತಿ ಉಸಿರಾಟ ಮಾಡುತ್ತೆ? ಈಗ ನಾವು ಮನುಷ್ಯರು ಹೆಂಗ ಮೂಗಿನ ಮೂಲಕ, ಶ್ವಾಸಕೋಶದ ಮೂಲಕ ಹೆಂಗ ನಾವು ಉಸಿರಾಟ ಮಾಡ್ತೀವಿ, ಹಂಗ ಮೀನು ಯಾವ ರೀತಿ ಉಸಿರಾಟ ಮಾಡುತ್ತೆ ಅಂದ್ರೆ ಅದು ಕಿವಿರುಗಳ ಮೂಲಕ ಉಸಿರಾಟ ಮಾಡುತ್ತೆ. ಇಲ್ಲಿ 4 ಆಪ್ಷನ್ಸ್ ಅದಾವ. ಮೂಗು ಅಲ್ಲ, ಯಾಕಂದ್ರೆ ಮೂಗಿನ ಮೂಲಕ ಮೀನು ಉಸಿರಾಟ ಮಾಡಲ್ಲ. ಉರುಪೆಗಳು ಅಂತಂದ್ರೆ ಚರ್ಮದ ಮೇಲಿರ್ತಕ್ಕಂಥ ಪದರು, ಅದಕ್ಕೆ ಉರುಪೆಗಳು ಅಂತ ಕರಿತೀವಿ. ಆ ನಂತರ ಬಾಯಿ ಮೂಲಕ ಕೂಡ ಉಸಿರಾಟ ಮಾಡಲ್ಲ. ಹೀಗಾಗಿ ಮೀನು ಉಸಿರಾಟ ಯಾವ ರೀತಿ ಎದುರ ಮಾಡುತ್ತಪ್ಪ ಅಂತಂದ್ರೆ ಕಿವಿರುಗಳ ಮೂಲಕ ಮೀನು ಉಸಿರಾಟ ಮಾಡುತ್ತೆ. ಓಕೆ, ದ ನೆಕ್ಸ್ಟ್ ಕ್ವಶನ್. ಮುಂದಿನ ಪ್ರಶ್ನೆ ಹೋಗೋಣ. ಇಲ್ಲೊಂದು ಪ್ರಶ್ನೆ ಇದ್ದು, ಬಿಸ್ಮಿಲ್ಲಾ ಖಾನ್ ರವರು, ಇವ್ರ ಹೆಸರು ಕೇಳಿರ್ತೀರಿ. ಬಿಸ್ಮಿಲ್ಲಾ ಖಾನ್ ರವರು ಒಂದು ಯಾವ ಕ್ಷೇತ್ರದಲ್ಲಿ ಪ್ರಸಿದ್ಧರಾಗಿದ್ದಾರೆ? ಬಿಸ್ಮಿಲ್ಲಾ ಖಾನ್ ರವರು ಪ್ರಸಿದ್ಧರಾಗ್ಯಾರ. ಅವ್ರು ಯಾವ ಕ್ಷೇತ್ರದೊಳಗೆ ಪ್ರಸಿದ್ಧರಾಗ್ಯಾರ? ಒಂದು ಕ್ರೀಡೆಯಲ್ಲಿ ಐತೋ, ಸಂಗೀತದೊಳಗೆ ಅದಾರೋ, ರಾಜಕೀಯದಲ್ಲಿ ಅದಾರೋ, ಹಂಗ ಪ್ರಶ್ನೆ. ಅದಕ್ಕೆ ಯಾವ ರೀತಿ ಪ್ರಸಿದ್ಧರಾಗಿದ್ದಾರಪ್ಪ ಅಂದ್ರೆ, ಇಲ್ಲಿ ತಬಲಾ ನುಡ್ಸೋದ್ರಾಗ ಏನು ಪ್ರಸಿದ್ಧ ಆಗ್ಯಾರೋ? ಅಲ್ಲ. ವೀಣೆ ನುಡ್ಸೋದ್ರಾಗ ಏನು ಪ್ರಸಿದ್ಧ ಆಗ್ಯಾರೋ? ಅಲ್ಲ. ಕೊಳಲು ನುಡ್ಸೋದ್ರಾಗ? ಅಲ್ಲ. ಅವರು ಶಹನಾಯಿ ವಾದನ ಅಂತೇಳಿ ಅವರಿಗೆ ಪ್ರಶಸ್ತಿ ಕೂಡ ಬಂದಿದೆ. ಹಾಗಾಗಿ ಈ ಶಹನಾಯಿ ವಾದನ ಏನದಲ್ಲ, ಅದರಲ್ಲಿ ಈ ಬಿಸ್ಮಿಲ್ಲಾ ಖಾನ್ ರವರು ಪ್ರಸಿದ್ಧರಾದಂತ ವ್ಯಕ್ತಿ. ಶಹನಾಯಿ ಅಂತಕ್ಕಂಥ ವಾದ, ಹೆಂಗ್ ತಬಲಾ ವೀಣೆ ಹೆಂಗ್ ಎಲ್ಲ ಇನ್ಸ್ಟ್ರೂಮೆಂಟ್ ಅದಾವ, ಅದೇ ರೀತಿ ಶಹನಾಯಿ ಅಂತಕ್ಕಂಥ ಒಂದು ವಿದ್ಯೆ ಅದು.
ಸಂಗೀತದಲ್ಲಿ. ಹಾಗಾಗಿ ಈ ಇದ್ರೊಳಗೆ ಅವರು ಪ್ರಸಿದ್ಧರಾಗಿದ್ದಾರೆ. ಯಾರು? ಬಿಸ್ಮಿಲ್ಲಾ ಖಾನ್ ಅವರು. ನೆಕ್ಸ್ಟ್ ಕ್ವಶನ್, ಕರ್ನಾಟಕದ ಸಂಗೀತ ಪಿತಾಮಹ ಎಂದು ಯಾರನ್ನು ಕರಿತೀವಿ ನಾವು? ನಾವು ಕರ್ನಾಟಕದ ಸಂಗೀತ ಪಿತಾಮಹ ಅಂತೇಳಿ ಯಾರನ್ನ ಕರಿತೀವಿ ನಾವು? ಏನು ಕನಕದಾಸರನ್ನ ಕರಿತೀವೋ, ಏನ್ ಬಸವಣ್ಣ ಅವ್ರನ್ನ ಕರಿತೀವೋ, ಏನ್ ಪುರಂದರದಾಸರನ್ನ ಕರಿತೀವೋ, ಅಕ್ಕ ಮಾದೇವಿ ಅವ್ರನ್ನ ಕರಿತೀವೋ? ಇವ್ರು ಯಾರು ಅಲ್ಲ. ಕರ್ನಾಟಕದ ಸಂಗೀತ ಪಿತಾಮಹ ಅಂತ ಯಾರನ್ನ ಕರಿತೀವಪ್ಪ ಅಂದ್ರೆ ಪುರಂದರದಾಸರನ್ನ ನಾವು ಸಂಗೀತ ಪಿತಾಮಹ ಅಂತ ನಾವು ಕರಿತಿದೀವಿ. ಓಕೆ, ನೆಕ್ಸ್ಟ್ ಕ್ವಶನ್ ತಗೊಂಡ್ರೆ, ಸಿಂಪಲ್ ಕ್ವಶನ್ ನೋಡ್ರಿ. ನಾಡಗೀತೆಯನ್ನ ಬರೆದವರು ಯಾರು? ನಾಡಗೀತೆ ಜೈ ಭಾರತ ಜನನೀಯ ತನುಜಾತೆ, ನಾಡಗೀತೆ ದಿನ ಸ್ಕೂಲ್ನಾಗೆಲ್ಲ ಹೇಳ್ತಿರಲ್ಲ, ಆ ಗೀತೆಯನ್ನ ಬರೆದಂತವ್ರು ಯಾರು ಅಂತಂದ್ರೆ ಕುವೆಂಪು ಅವರು. ಯಾರು? ಕುವೆಂಪು ಅವರು. ಇವ್ರು ಬರ್ದಾರ. ಹಾಗಾದ್ರೆ ಇವರು ರವೀಂದ್ರನಾಥ್ ಟ್ಯಾಗೋರ್ ಅವರು ಅದಾರಲ್ಲ, ಇವ್ರು ಏನ್ ಬರ್ದಾರ? ರಾಷ್ಟ್ರಗೀತೆಯನ್ನ ಬರ್ದಾರ. ಓಕೆ, 4 ತಂತಿ ಅಂತಕ್ಕಂತ ಬೇಂದ್ರೆ ಅವರು ಬರ್ದಾರ. ಇವರು ವಾಲ್ಮೀಕಿ ಮಹರ್ಷಿ ಅವರು ಪ್ರಸಿದ್ಧ ರಾಮಾಯಣವನ್ನು ಬರ್ತಾ ಇದ್ದಾರೆ. ಹಂಗಾಗಿ ಆದ್ರೆ ಈ ಪ್ರಶ್ನೆಗೆ ನಾಡಗೀತೆಯನ್ನ ನಾವು ಬರ್ದಂತವ್ರು ಯಾರಪ್ಪ ಅಂತಂದ್ರೆ ಕುವೆಂಪು ಅವರು ಬರೆದಿದ್ದಾರೆ. ಇಲ್ಲಿ ನಿಮ್ಗೆ ಪ್ರಶ್ನೆ ಈಸಿಯಾಗಿರುತ್ತೆ, ಇಲ್ಲಿ ಆನ್ಸರ್ ಕೂಡ ಈಸಿನೇ ಇರುತ್ತೆ. ನೀವೇನ್ ಮಾಡ್ತೀರಪ್ಪ ಅಂದ್ರೆ ಕನ್ಫ್ಯೂಸ್ ಮಾಡ್ಕೊಂಡು ಒಮ್ಮೆ ಕನ್ಫ್ಯೂಸ್ ಮಾಡ್ಕೊಂತೀರಿ. ಓದಿದ್ರೆ ಮಾತ್ರ ಇದ್ರ ಬಗ್ಗೆ ಗೊತ್ತಿರ್ತದ. ಯಾಕಂದ್ರೆ ಈ ನಾಡಗೀತೆ ಅನ್ನೋದು ದಿನಾಲು ಕೇಳಿರ್ತೀರಿ. ನೆಕ್ಸ್ಟ್ ಕ್ವಶನ್, ಇದು ಕೂಡ ಒಂದು ವಿಶೇಷ ಕ್ವಶನ್ ಐತಿ ನೋಡ್ರಿ. ರಾಮಾಯಣ ಬರೆದವರು ಯಾರು? ಈಗಿನ ಹೆಸರು ನಾನು ಹೇಳಿದೆ, ಜಸ್ಟ್ ಇವಾಗ ಹೇಳಿದೆ, ಆದ್ರೆ ಹೇಳೋದ್ರಾಗ ಕ್ವಶನ್ ಬಂತು ನೋಡ್ರಿ. ರಾಮಾಯಣವನ್ನ ಬರೆದಂತವ್ರು ನಮ್ಮ ಒಂದು ಕಾವ್ಯಗಳಲ್ಲಿ, ಪ್ರಸಿದ್ಧ ಕಾವ್ಯಗಳಲ್ಲಿ ಒಂದು ರಾಮಾಯಣ, ಆ ರಾಮಾಯಣವನ್ನು ಬರೆದಂತವ್ರು ಯಾರು? ವೇದವ್ಯಾಸರಲ್ಲ, ಕುವೆಂಪು ಅವರಲ್ಲ, ವಾಲ್ಮೀಕಿ ಋಷಿ ಅವರು. ರಾಮ ಅಲ್ಲ, ರಾಮಾಯಣವನ್ನು ಬರೆದಂತವರು ವಾಲ್ಮೀಕಿ ಮಹರ್ಷಿ ಋಷಿ ಅವರು. ಪ್ರಸಿದ್ಧ ಕಾವ್ಯ ರಾಮಾಯಣನ ಬರೆದಂತ ಮಹಾನ್ ವ್ಯಕ್ತಿ ಅವರು. ನೆಕ್ಸ್ಟ್ ಕ್ವಶನ್, ಇಲ್ಲೊಂದ್ ಆಯ್ತು ನೋಡಿ. ಇದು ಯಾರ ಬಗ್ಗೆ ಗೊತ್ತೈತಲ್ಲ, ಗೊತ್ತಿರ್ತದೆ, ಯಾರು ಗೊತ್ತಿದ್ದಾರೆ? ವಿಶ್ವದಲ್ಲಿ ಪ್ರಸಿದ್ಧವಂತ ಪ್ಲೇಸ್ ಐತಿ. ಗೋಲಗುಮ್ಮಟ ಯಾವ ಜಿಲ್ಲೆಯಲ್ಲಿದೆ ಮತ್ತು ಯಾವ ನಗರದಲ್ಲಿದೆ, ಯಾವ ಊರಿನಲ್ಲಿದೆ, ಹಿಂಗೆಲ್ಲ ಪ್ರಶ್ನೆ ಬರ್ಬೋದು. ಅದಕ್ಕೆ ಗೋಲಗುಮ್ಮಟ ಎಲ್ಲಿ ಐತಪ್ಪ? ವಿಜಯನಗರದಲ್ಲಿ ಐತೋ, ಏನು ವಿಜಯಪುರದಾಗ ಅದೋ, ಏನು ಹಂಪಿ ಒಳಗೈತೋ, ಮೈಸೂರು ಒಳಗೈತೋ? ಗೋಲಗುಮ್ಮಟ ಮೈಸೂರೊಳಗಂತೂ ಇಲ್ಲ, ಹಂಪಿ ಒಳಗೂ ಇಲ್ಲ. ಇಲ್ಲಿ ಗೋಲಗುಮ್ಮಟ ಇರೋದು ವಿಜಯಪುರದಲ್ಲಿ ಐತಿ. ಸ್ವಲ್ಪ ಪ್ರಶ್ನೆ ಅಬ್ಸರ್ವ್ ಮಾಡ್ರಿ ವಿದ್ಯಾರ್ಥಿಗಳೇ. ನೋಡ್ರಿ, ವಿಜಯ ಪ್ರಶ್ನೆ ಗೊತ್ತೈತೆ, ಆದ್ರೆ ಆಪ್ಷನ್ಸ್ ಅನ್ನ ನೀವು ತಪ್ಪು ಮಾಡುವಂತದ್ದು. ವಿಜಯ ಇಲ್ಲಿ ವಿಜಯ ಅಂತ ಐತಿ. ವಿಜಯನಗರ ಅಂತಂದ್ರೆ ಹಂಪೆ, ಹೊಸಪೇಟೆ. ಇದು ವಿಜಯಪುರ. ಸ್ವಲ್ಪ ಪ್ರಶ್ನೆ ಅದಕ್ಕೆ ಸರಿಯಾಗಿ ಓದ್ಲಿಲ್ಲ ಅಂದ್ರೆ ಅವಸರ ಮಾಡಿದ್ರೆ ಒಂದು ಅಂಕ ಕಳ್ಕೊಂಡ್ಬಿಡ್ತೀರಿ. ಹಾಗಾಗಿ ವಿಜಯಪುರದಲ್ಲಿ ಪ್ರಸಿದ್ಧವಾದಂತ ಗೋಲಗುಮ್ಮಟ ಐತಿ. ಓಕೆ, ನೆಕ್ಸ್ಟ್ ಕ್ವಶನ್ ತಗೊಂಡ್ರಿ. ಇಲ್ಲೊಂದು ಪ್ರಶ್ನೆ ಐತಿ. ಏಕವಾರ್ಷಿಕ ಸಸ್ಯ, ಏಕವಾರ್ಷಿಕ ಸಸ್ಯ, ಏಕವಾರ್ಷಿಕ ಸಸ್ಯ. ಏನ್ ಏಕವಾರ್ಷಿಕ ಸಸ್ಯ ಅಂದ್ರೆ ಒಂದೇ ವರ್ಷದಲ್ಲಿ ಬಿತ್ತಿ ಅದು ಬೆಳೆದು ಆಹಾರ ಕೊಟ್ಟು ನಾಶವಾಗಿ ಹೋಗುತ್ತಲ್ಲ,
ಅದಕ್ಕೆ ಏಕವಾರ್ಷಿಕ ಸಸ್ಯ ಅಂತ ಕರಿತೀವಿ. ಬಹುವಾರ್ಷಿಕ ಸಸ್ಯ ಅಂತಂದ್ರೆ ಈ ವರ್ಷ ನಾವು ಅದನ್ನು ಬಿತ್ತಿದೀವಿ ಅಂತಂದ್ರೆ ಅದು 1 ವರ್ಷ ನಂತರ 2 ವರ್ಷ 3 ವರ್ಷಗಟ್ಲೆ ಏನ್ ಮಾಡ್ತೈತಿ ನಮಗೆ ಅವಾಗ ಫಲ ಕೊಡ್ತೈತಿ. ಹಂಗಾಗಿ ಏಕವಾರ್ಷಿಕ ಸಸ್ಯ ಅಂತಂದ್ರೆ ಒಂದೇ ವರ್ಷದಲ್ಲಿ ಅದು ಫಲ ಕೊಟ್ಟು ನಾಶ ಹೋಗುತ್ತ, ಅದು ಏಕವಾರ್ಷಿಕ ಸಸ್ಯ. ಯಾವ್ದಪ್ಪ ಅಂತಂದ್ರೆ ಗೋಧಿ. ಹಾಗಾದ್ರೆ ಇವೆಲ್ಲ ಬಹುವಾರ್ಷಿಕ ಸಸ್ಯಗಳು. ಕಬ್ಬು ಆಗಲಿ, ತೆಂಗು, ಮಾವು, 1 ವರ್ಷ ಗಿಡ ಹಚ್ಚಿದ ತಕ್ಷಣನೇ ಮಾವು ಕಾಯಿ ಆಗದಲ್ಲ, ಮತ್ತ ಅದು ಒಮ್ಮೆ ಆಮೇಲೆ ಕಾಯಿ ಕೊಡಕ್ಕಂತಂದ್ರೆ ಬಹುವರ್ಷವರೆಗೂ ಆಹಾರ ಕೊಡ್ಕೊಂತ ಹೋಗ್ತಾವ. ಅವು ಅಂತವಕ್ಕ ಬಹುವಾರ್ಷಿಕ ಸಸ್ಯಗಳು ಅಂತ ಕರಿತೀವಿ ನಾವು. ಈ ತೆಂಗು ಕೂಡ ಬಹುವಾರ್ಷಿಕ ಸಸ್ಯ ಅದು. ಏನು ಹಾಗಾಗಿ ಇಲ್ಲಿ ಪ್ರಶ್ನೆ ಇರೋದು ಏಕವಾರ್ಷಿಕ ಅಂದ್ರೆ ಒಂದೇ ವರ್ಷದಲ್ಲಿನೇ ಅದು ಫಲ ಕೊಟ್ಟು ನಾಶವಾಗುತ್ತಲ್ಲ, ಅಂತ ಸಸ್ಯಗಳಿಗೆ ನಾವು ಏಕವಾರ್ಷಿಕ ಸಸ್ಯಗಳು ಅಂತ ಕರಿತೀವಿ. ಹಾಗಾಗಿ ಸರಿಯಾದಂತ ಉತ್ತರ ಯಾವ್ದಪ್ಪ ಅಂತಂದ್ರೆ ಗೋಧಿ. ಓಕೆ, ನೆಕ್ಸ್ಟ್ ಕ್ವಶನ್ ಹೋಗೋಣ್ರಿ. ಲಾಸ್ಟ್ ಕ್ವಶನ್. ಕುಟುಂಬದ ಹಿರಿಯ ಯಜಮಾನ ? ಕುಟುಂಬದಲ್ಲಿ ಹಿರಿಯ ಯಜಮಾನ, ಒಂದು ಕುಟುಂಬ ಇರುತ್ತೆ ನೋಡ್ರಿ, ಮನೆ. ಆ ಮನೆಯಲ್ಲಿ ಹಿರಿಯ ಯಜಮಾನ ಯಾರು ಅಂತ ಕರಿತೀವಿ ನಾವು. ಈ 4 ಜನ ಅದರ ಇಲ್ಲಿ. ಮಗ ಅದನ್ನ ನಾವು ಹಿರಿಯ ಯಜಮಾನ ಅಂತ ಕರಿತೀವಿ? ಕರೆಯಲ್ಲ. ತಮ್ಮ ಕರೆಯಲ್ಲ, ತಂಗಿ ಕರೆಯೋದಲ್ಲ. ಹಂಗಾರ ಮನೆ ಹಿರಿಯ ಯಜಮಾನ ಯಾರಪ್ಪ ಅಂತಂದ್ರೆ ಅಪ್ಪ. ಅಪ್ಪನೇ ನಿಮ್ಮ ಮನೆಯ ಯಜಮಾನ. ಓಕೆ, ಈ ರೀತಿ ಇನ್ನೂ ಒಂದಿಷ್ಟು ಸುಮ್ಮನೆ ನಿಮಗ ಪ್ರಶ್ನೆಗಳನ್ನ ತಂದಿದ್ದೀನಿ. ಇದು ನಾವು ನಡೆಸುವಂತ ಸ್ಪರ್ಧಾತ್ಮಕ ಪರೀಕ್ಷೆ ಯಾವುದು ಜೀನಿಯಸ್ ಅವಾರ್ಡ್ ಅದಲ್ಲ, ಅದರ ಮಾದರಿಯ ಪ್ರಶ್ನೆ ಈ ತರ. ಯಾಕಂದ್ರೆ 4ನೇ ಕ್ಲಾಸ್ ಮಕ್ಕಳಿಗೆ ಯಾವ ರೀತಿ ಒಂದು ಮಾದರಿಯ ಪ್ರಶ್ನೆಗಳು ಇರಬಹುದು ಅಂತಕ್ಕಂಥದ್ದನ್ನು ನಾನು ನಿಮ್ಮ ಮುಂದೆ ತಿಳಿಸಲಾಗ, ಇದು ಸಾಮಾನ್ಯ ಜ್ಞಾನಕ್ಕೆ ಸಂಬಂಧಪಟ್ಟಂತದ್ದು. ನಿನ್ನೆ ದಿವಸ ಗಣಿತ ವಿಷಯಗಳು ನಾವು ತಿಳಿಸ್ಕೊಟ್ಟಿದ್ದೀವಿ. ನಾಳೆಯ ದಿವಸ ಮುಂದಿನ ತರಗತಿಯಲ್ಲಿ, ಮುಂದಿನ ಕ್ಲಾಸ್ನಲ್ಲಿ ಇನ್ನೊಂದು ವಿಷಯವನ್ನ ನಾವು ನಿಮ್ಮ ಮುಂದೆ ತೆಗೆದುಕೊಂಡು ಬರ್ತೇನೆ. ಈ ಒಂದು ಇಲ್ಲಿವರೆಗೆ ನಡೆದಂತ ಈ ಕ್ಲಾಸ್ ನಮ್ಮ ಸ್ಫೂರ್ತಿ, ನಮ್ಮ ನವೋದಯ ತರಬೇತಿ ಕೇಂದ್ರ ಯೂಟ್ಯೂಬ್ ಚಾನಲ್ ಇದೆ. ಆ ಚಾನಲ್ ಒಳಗಡೆ ಇದನ್ನ ಅಪ್ಲೋಡ್ ಮಾಡ್ತಾ ಇದೀವಿ. ನೀವು ಇದನ್ನ ಪುನಃ ಕೇಳ್ಬೇಕಂತ ಅನ್ಕೊಂಡ್ರೆ ನಮ್ಮ ಈ ಚಾನಲ್ ಅನ್ನ ನೀವೇನ್ ಮಾಡ್ರಿ, ಸಬ್ಸ್ಕ್ರೈಬ್ ಮಾಡ್ರಿ. ಅಂದ್ರೆ ನಾವೇನೇ ಅಪ್ಲೋಡ್ ಮಾಡಿದ್ರು ನೇರವಾಗಿ ನಿಮಗ ಸಿಗ್ತದ, ನೀವು ನೋಡಬಹುದು. ಫಸ್ಟ್ ನೀವು ಮಾಡ್ಬೇಕಂತ ಕೆಲಸ, ಈಗ ನಾವು ನಮ್ಮ ವಿಡಿಯೋ ನೋಡಿದ ತಕ್ಷಣ ಸಬ್ಸ್ಕ್ರೈಬರ್ ಆದ್ರಪ್ಪ ಅಂತಂದ್ರೆ ಹಾಕಿದ ಏನೇ ಅಪ್ಲೋಡ್ ಮಾಡಿದೀವಿ ಅಂತಂದ್ರೆ ಅದು ಸಡನ್ ಆಗಿ ನಿಮಗೆ ತಲುಪುತ್ತೆ, ನೀವು ಅದನ್ನ ನೋಡಬಹುದು. ಇದರಿಂದ ನಿಮಗೆ ಸಾಕಷ್ಟು ಅನುಕೂಲ ಆಗುತ್ತೆ. ಹಾಗಾಗಿ ಬರೀ ವಿಡಿಯೋ ನೋಡಿದ್ರೆ ಅಷ್ಟೇ ಅಲ್ಲ, ಸಬ್ಸ್ಕ್ರೈಬರ್ ಆರಿ. ಮುಂದೆ ಏನೇ ಒಂದು ಅಪ್ಲೋಡ್ ಮಾಡಿದ್ರು ನಿಮಗೆ ಫಸ್ಟ್ ನಿಮಗೆ ತಲುಪುತ್ತೆ. ಹೀಗಾಗಿ ನೆಕ್ಸ್ಟ್ ಮುಂದಿನ ಒಂದು ಕ್ಲಾಸ್ನಲ್ಲಿ ಇನ್ನೊಂದು ವಿಷಯವನ್ನ ನಿಮಗೆ ತೆಗೆದುಕೊಂಡು ಬರ್ತಾ ಇದ್ದೀನಿ. ಧನ್ಯವಾದಗಳು.